ರಾಜ್ಯದಾದ್ಯಂತ ವರುಣನ ಆರ್ಭಟ ಮತ್ತಷ್ಟು ಹೆಚ್ಚಾಗಿದೆ ನಿನ್ನೆಯಿಂದ. ಅದರಲ್ಲೂ ಕೂಡ ಮಲೆನಾಡಲ್ಲಿ ಗಾಳಿ ಮಳೆಯ ಅಬ್ಬರ ಮುಂದುವರೆದಿದೆ. ಭಾರೀ ಮಳೆಗೆ ಸೇತುವೆ ಮುಳುಗಿ ಇದೀಗ ಜನರು ಪರದಾಡ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಮೂಡಿಗೆರೆ ತಾಲೂಕಿನ ಬೈದುವಳ್ಳಿ ಗ್ರಾಮದಲ್ಲಿ. ನೀರಿನ ಏರಿಕೆಯಿಂದ 2 ಗ್ರಾಮದ ಸಂಪರ್ಕ ಸದ್ಯಕ್ಕೆ ಕಡಿತಗೊಂಡಿದೆ. ಇನ್ನು ಸುತ್ತಲಿನ ತೋಟಗಳಿಗೆ ಹೇಮಾವತಿ ನದಿ ನೀರು ನುಗ್ಗಿದ್ದು ಈಗ ಸಂಪೂರ್ಣವಾಗಿ ತೋಟಗಳು ಕೂಡ ಜಲಾವೃತಗೊಂಡಿರುವಂಥದ್ದು. ಇನ್ನು ಹೇಮಾ ಅಬ್ಬರಕ್ಕೆ ಕಾಫಿ ತೋಟ, ಅಡಿಕೆ ತೋಟ ಜಲಾವೃತಗೊಂಡಿದೆ. ಮೂಡಿಗೆರೆ ತಾಲೂಕಿನ ಹೆಸಗೋಡುವಿನಲ್ಲಿ ಕಾಫಿ ತೋಟ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಈಗ ರೈತ ದಿಕ್ಕೆ ತೋಚದಂತಿದ್ದಾನೆ. ಇನ್ನೂ ಕೂಡ ಜೂನ್ 30ರವರೆಗೂ ವರುಣನ ಆರ್ಭಟ ಹೆಚ್ಚಾಗಿರಲಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ. ಅದರಲ್ಲೂ ಮಲೆನಾಡು ಕರಾವಳಿ ಭಾಗದಲ್ಲಿ ಅತಿಯಾದ ಮಳೆ ಸುರಿಯಲಿದೆ ಅನ್ನೋದರ ಕುರಿತು ಕೂಡ ಮಾಹಿತಿ ಇರುವಂಥದ್ದು. ಈಗಾಗಲೇ ಸೃಷ್ಟಿಯಾಗ್ತಾ ಇರುವಂತಹ ಅವಾಂತರಗಳ ಸಂಖ್ಯೆ ಮಳೆಯಿಂದ ಒಂದಲ್ಲ ಎರಡಲ್ಲ. ಭಾರೀ ಮಳೆಯ ಜೊತೆಗೆ ಗಾಳಿಯ ಅಬ್ಬರ ಕೂಡ ಇರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಿದ್ದು ಜನರು ಹೈರಾಣಾಗಿದ್ದಾರೆ. ಇನ್ನು ಭಾರೀ ಮಳೆಗೆ ಮೂಡಿಗೆರೆ ತಾಲೂಕಿನ ಬೈದುವಳ್ಳಿ ಗ್ರಾಮದಲ್ಲಿ ಸೇತುವೆ ಮುಳುಗಿದೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 2 ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ಸೊ ಯಾವ ರೀತಿ ಮುಳುಗಿದೆ ಅನ್ನೋದರ ಕುರಿತು ಕೂಡ ನೀವು ಗಮನಿಸಬಹುದು. ಇನ್ನು ಮತ್ತೊಂದು ಕಡೆ ಹೇಮಾವತಿ ನದಿ ನೀರು ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಸುತ್ತಮುತ್ತಲಿನ ತೋಟಗಳಿಗೆ ಹರಿದು ಬರ್ತಾ ಇರೋದ್ರಿಂದ ಕಾಫಿ ತೋಟ, ಅಡಿಕೆ ತೋಟ, ಇನ್ನಿತರೆ ತೋಟಗಳು ಜಲಾವೃತಗೊಂಡಿದ್ದು ಇತ್ತ ರೈತ ಕಂಗಾಲಾಗಿದ್ದಾನೆ. ಫಾಸ್ಟಾಗಿ ಬಂದ್ರೆ ಬರ್ಬೋದಾಯ್ತು, ಕಾರು ಫಾಸ್ಟಾಗಿ ಬರಬೇಕು. ನಾನು ಗಾಡಿ ತಗೊಂಡು ಹೋಗ ನಾನು ತೊಳ್ತಾನೆ